ಸರ್ ನಮಸ್ತೆ ನಮಸ್ತೆ ಬ್ರದರ್. ಸರ್ ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ಜಬ್ಬಾರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೂ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದಿಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋದು. ಸರಿ ಸರ್ ಸರಿ ಸರ್. ಏನು ಮಾಡೋಕ್ಕೆ ಸಾಧ್ಯತೆ? ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ಮತ್ತೊಂದು ಆಡಿಯೋ ಇಲ್ಲಿ ವೈರಲ್ ಆಗಿದೆ. ನೋಡಿ, ಈ ಹಿಂದೆ BR ಪಾಟೀಲ್, ಆಳಂದ ಶಾಸಕರಾದಂಥ BR ಪಾಟೀಲ್ ಮತ್ತು ಆಪ್ತ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸರ್ಫರಾಜ್ ಖಾನ್ ನಡುವೆ ಆದಂಥ ಒಂದು ಆಡಿಯೋ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಭ್ರಷ್ಟಾಚಾರದ ಒಂದು ಆಡಿಯೋ ಎಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಟ್ಟಿತ್ತು ಅಂದರೆ, ಜಮೀರ್ ಅಹಮದ್ ಖಾನ್ ಅವ್ರಿಗೆ ವಿರೋಧ ಪಕ್ಷದವರು ರಾಜೀನಾಮೆ ಕೇಳುವವರೆಗೂ ಆ ಒಂದು ಪ್ರಕರಣ, ಆ ಒಂದು ಆಡಿಯೋ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಅದಕ್ಕೆ ಈ ಮೊಬೈಲ್ಗಳು, ಆಡಿಯೋಗಳು, ವಿಡಿಯೋಗಳು ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಿತಶತ್ರುಗಳ ಕಾಟ ಅಥವಾ ಇನ್ಯಾರ ಜೊತೆ ನಾವು ಮಾತನಾಡಬೇಕಂದ್ರೆ ಯಾರು ರೆಕಾರ್ಡ್ ಮಾಡ್ಕೊಳ್ತಾರೆ, ವಿಡಿಯೋ ಮಾಡ್ಕೊಳ್ತಾರೆ, ನಿಜಕ್ಕೂ ಹೇಳೋದಕ್ಕೆ ಆಗೋದಿಲ್ಲ. ಅದರಲ್ಲೂ ನಾವು ನಿಮ್ಮಂಥ ಸಾಮಾನ್ಯ ಜನಗಳನ್ನ ಬಿಟ್ಟಾಕಿ. ಸೊ ಇಂತಹ ಐ ಪ್ರೊಫೈಲ್ ಒಬ್ಬರು ಪೆರೇಸಂದ್ರದ ಠಾಣಿನಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. ಏನು ಕೇಸ್ ಇದು, ಆಡಿಯೋ ಹೆಂಗೆ ಇದು, ಏನಿದು ಕತೆ ಅಂತ ನೋಡೋದಾದರೆ, ವಂಚನೆ ಪ್ರಕರಣದಡಿ ಏನು ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ದೂರದ ಸಂಬಂಧಿ ಅಕ್ಬರ್ ಪಾಷಾ ಈತನ ಮೇಲೆ ವಂಚನೆ ಪ್ರಕರಣ ಇರುತ್ತೆ. ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಠಾಣಿನಲ್ಲಿ ಪ್ರಕರಣ ದಾಖಲಾಗಿರುತ್ತೆ. PSI ಜಗದೀಶ್ ರೆಡ್ಡಿ ಅವರು ಈ ಒಂದು ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಬರುತ್ತೆ ಇಂಥದ್ದೊಂದು ಈ ರೀತಿ ಆಗಿದೆ, ಸಹಾಯ ಮಾಡಿ ಅಂತೇಳಿ. ಜಮೀರ್ ಅಹಮದ್ ಖಾನ್ ಅವರ PA ಫೋನ್ ಮಾಡ್ತಾರೆ PSI ಜಗದೀಶ್ ರೆಡ್ಡಿ ಅವರಿಗೆ, ಲಕ್ಷ್ಮೀನಾರಾಯಣ್ PA. ಫೋನ್ ಮಾಡ್ತಾರೆ, ಸಾಹೇಬರು ಮಾತಾಡ್ತಾರೆ, ಕೊಡಿ ಅಂತೇಳಿ. ಆ ಸಂದರ್ಭದಲ್ಲಿ ಸಚಿವರು ಮಾತನಾಡ್ತಾರೆ, ನೋಡಿ ಸರ್, ಏನಾದರೂ ನೋಡಿ ಬ್ರದರ್, ಏನಾದರೂ ಸಹಾಯ ಮಾಡೋದಕ್ಕೆ ಸಾಧ್ಯನಾ ನೋಡಿ ಅಂತೇಳಿ. ಅಲ್ಲಿ ಕಾನ್ವರ್ಸೇಷನ್ ಆಗುತ್ತೆ, PSI ನಡುವೆ ಮತ್ತು ಸಚಿವರ ನಡುವೆ ಕಾನ್ವರ್ಸೇಷನ್ ಆಗುತ್ತೆ. ಅದು ಏನೆಲ್ಲ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ನಮ್ಮ ಸಂಬಂಧಿ ನೋಡಿ ಒಂದಷ್ಟು ದುಡ್ಡು ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ, ಅಷ್ಟೆಲ್ಲ ದುಡ್ಡು ರೈತರು ಹೇಳೋ ಅಷ್ಟು ದುಡ್ಡೇನು ಕೊಡಬೇಕಾಗಿಲ್ಲ, ದುಡ್ಡು ಜಾಸ್ತಿ ಹೇಳ್ತಾ ಇದ್ದಾರೆ, ಬಟ್ ಕೊಡಬೇಕಾಗಿರೋದು ಸತ್ಯ, ಅದೇನಿದೆ ನೋಡಿ ಸಹಾಯ ಮಾಡೋದಕ್ಕೆ ಅಥವಾ ಇನ್ನೊಂದು ಚಾನ್ಸ್ ಕೊಡೋದಕ್ಕೆ ನೋಡಿ, ಏನಾದರೂ ಸಾಧ್ಯ ಇದ್ದರೆ ಸಹಾಯ ಮಾಡಿ ಅಂತೇಳಿ PSI ಜಗದೀಶ್ ರೆಡ್ಡಿ ಅವರಿಗೆ ಸಚಿವರು ಹೇಳ್ತಾರೆ. ಇಲ್ಲಿ ಉದ್ಯಮಿ ರಾಮಕೃಷ್ಣ ಅವರು ಈ ಒಂದು ಪ್ರಕರಣವನ್ನು, ಅಂದರೆ ಮೆಕ್ಕೆಜೋಳವನ್ನು ತೆಗೆದುಕೊಂಡು ದುಡ್ಡನ್ನು ಕೊಟ್ಟಿರೋದಿಲ್ಲ, 1,89,00,000 ಪಂಗನಾಮ ಎಳೆದಿರ್ತಾರೆ. ಆ ಸಂಬಂಧ ಹೈದರಾಬಾದ್ನಿಂದ ಇವರನ್ನು ಕರೆಸಿರ್ತಾರೆ ಆರೋಪಿ 3 ಜನರ ಮೇಲೆ. ಒಂದು ಸಚಿವರ ದೂರದ ಸಂಬಂಧಿ ಅಕ್ಬರ್ ಪಾಷಾ ಅವ್ರ ಮೇಲೆ ಪ್ರಕರಣ ದಾಖಲಾಗಿರುತ್ತೆ. 3 ಜನರ ಮೇಲೆ ಒಟ್ಟು, ಅಕ್ಬರ್ ಪಾಷಾ, ಅಬ್ದುಲ್ ರಜಾಕು ಮತ್ತು ನಾಸಿರ್ ಅಹಮದ್. ಇವ್ರು 3 ಜನರ ವಿರುದ್ಧ ವಂಚನೆ ಪ್ರಕರಣದಡಿ ಪೆರೇಸಂದ್ರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ನಮಗೆ ಪೆರೇಸಂದ್ರ ಚಿಕ್ಕಬಳ್ಳಾಪುರ ಅಂದ ತಕ್ಷಣ ನಮ್ಮ ಡೈಲಾಗ್ MLA ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ನೆನಪಾಗ್ತಾರೆ. ಇತ್ತೀಚೆಗೆ ಒಂದಷ್ಟು ವೈರಲ್ಲು, ಎಲ್ಲರೂ ಕೂಡ ಟೀಕೆ ಮಾಡಿದ್ರು, ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಿ ಅಪ್ಪ ಅಮ್ಮ ಅವ್ರನ್ನೆಲ್ಲ ರಾಜಕೀಯವಾಗಿ ಈ ರೀತಿ ಕರೆತಂದು ಮಾತನಾಡೋದು ಯಾಕೆ ಅಂತೇಳಿ ಟೀಕೆ ಕೂಡ ಆಯಿತು. ಇದನ್ನು ಹೊರತುಪಡಿಸಿ ಮಾತನಾಡೋದಾದರೆ, ಈ ರೀತಿಯ ಐ ಪ್ರೊಫೈಲ್ನವ್ರು ಮಾತನಾಡುವಂಥ ಆಡಿಯೋಗಳು ಅದು ಹೆಂಗೆ ಲೀಕ್ ಆಗುತ್ತೆ ಅನ್ನೋದೇ ದೊಡ್ಡ ಆಶ್ಚರ್ಯ. ಯಾಕಂದರೆ ಒಬ್ಬರು ಸಚಿವರು ಈ ಕಡೆ ಮಾತನಾಡ್ತಾರೆ, ಆ ಕಡೆ PSI ಅವರು ಮಾತನಾಡುವಂಥ ಜಗದೀಶ್ ರೆಡ್ಡಿ ಅವರು, ಒಂದು PSI ಜಗದೀಶ್ ರೆಡ್ಡಿ ಅವರು ಮಾಡಿರಬೇಕು, ಅಥವಾ ಏನು ಇವರು PA ಫಸ್ಟ್ ಫೋನ್ ಮಾಡಿಕೊಡ್ತಾರಲ್ಲ ಲಕ್ಷ್ಮೀನಾರಾಯಣ್ ಅವರು, ಅವ್ರ ಮೊಬೈಲಲ್ಲಿ ರೆಕಾರ್ಡ್ ಆಗಬೇಕು. ಇದು ರೆಕಾರ್ಡ್ ಆದರೂ ಕೂಡ ಯಾರು ಲೀಕ್ ಮಾಡ್ತಾರೆ, ನಮ್ಮವ್ರಿಗೆ ಹೆಂಗೆ ಸಿಗುತ್ತೆ, ನಿಜಕ್ಕೂ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಹಿತಶತ್ರುಗಳು ಅಥವಾ ಯಾರ ಜೊತೆನಾದರೂ ಫೋನ್ನಲ್ಲಿ ಮಾತನಾಡಬೇಕಂದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟಕ್ಕೂ ಏನು ಮಾತನಾಡಿದ್ದಾರೆ ಸಚಿವರು, ಆ ವಿಡಿಯೋನೊಮ್ಮೆ, ಆ ಆಡಿಯೋನೊಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಹಲೋ, ಜಗದೀಶ್ ರೆಡ್ಡಿ ಸರ್. ಹೌದು ಲಕ್ಷ್ಮೀನಾರಾಯಣ್ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅಕ್ಬರ್ ಬಸದ್ ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಸರ್ ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ಜಬ್ಬಾರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೂ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದಿಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ, ಅವ್ನು ಹೇಳ್ತಾರ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್. ಏನು ಮಾಡೋಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು B ರಿಪೋರ್ಟ್ ಹಾಕ್ಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ.
ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ನೋಡಿ ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದು ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಅದು ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ನನಗೆ ಅಪರ್ಚುನಿಟಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಎಸ್, ನೋಡಿದ್ರಲ್ಲ, ಸೊ ಆಡಿಯೋ ಸಚಿವರು ಮತ್ತು ಜೊತೆಯಲ್ಲಿ ಪೇರೆಸಂದ್ರ ಠಾಣೆಯ PSI ಆದಂಥ ಜಗದೀಶ್ ರೆಡ್ಡಿ ಅವರು ಮಾತನಾಡಿರುವಂಥ ಒಂದು ಆಡಿಯೋ ಸಂಭಾಷಣೆ ಇದೀಗ ದೊಡ್ಡ ಮಟ್ಟದಲ್ಲಿ ಇಲ್ಲ ಒಂದು ಕಡೆ ಆರೋಪಿಗಳಿಗೆ ಅಥವಾ ವಂಚನೆ ಪ್ರಕರಣದಲ್ಲಿ ರೈತರಿಗೆ ವಂಚನೆ ಮಾಡಿರುವಂಥ ಇಂತಹ ಆರೋಪಿಗಳಿಗೆ ಯಾಕೆ ಸಚಿವರು ಸಪೋರ್ಟ್ ಮಾಡಬೇಕು ಅನ್ನುವಂಥ ಆರೋಪಗಳು, ಟೀಕೆ ಟಿಪ್ಪಣಿಗಳು ಕೂಡ ಕೇಳಿಬಂದಿದೆ. ಸಹಜವಾಗಿ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಒಂದು ಸಹಾಯ ಮಾಡಿ ಸಚಿವರು ಕೂಡ ಹೇಳಿರುವಂಥದ್ರಲ್ಲಿ, ಜಮೀರ್ ಅಹಮದ್ ಖಾನ್ ಅವರು ಹೇಳಿರುವಂಥದ್ರಲ್ಲಿ ಎಂಥ ತಪ್ಪಂತ ಏನು ಅನಿಸೋದಿಲ್ಲ. ನೋಡಿ, ಏನಾದರೂ ಅವ್ರನ್ನ ಒಂದು ಅವಕಾಶ ಕೊಡೋದಕ್ಕೆ ಸಾಧ್ಯ ಇದ್ದರೆ ಮಾಡಿ, ಏನಾದರೂ ಒಂದು ಚಾನ್ಸ್ ಕೊಡಿ ಅಂತೇಳಿ ಈ ರೀತಿ PSI ಅವ್ರ ನಡುವೆ ಕಾನ್ವರ್ಸೇಷನ್ ಆಗಿರುವಂಥದ್ದು. ಇನ್ನು ಉದ್ಯಮಿ ರಾಮಕೃಷ್ಣ ಅವರು ಈ ಒಂದು ಪ್ರಕರಣವನ್ನು ಮೆಕ್ಕೆಜೋಳ 1,89,00,000 ಹಣವನ್ನು ನಮಗೆ ಹಣ ಕೊಡದೆ ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ವಂಚನೆ ಪ್ರಕರಣವನ್ನು ಉದ್ಯಮಿ ರಾಮಕೃಷ್ಣ ಅವರು ಪೇರೆಸಂದ್ರ ಠಾಣೆಯಲ್ಲಿ ಹಾಕಿರ್ತಾರೆ. ದೂರು ದಾಖಲಾಗಿರುತ್ತೆ, FIR ಕೂಡ ಆಗಿರುತ್ತೆ. ಫೆಬ್ರವರಿನಲ್ಲಿ ಈ ಡೀಲಿಂಗ್ ಆಗಿರುತ್ತೆ ಮುಸ್ಕಿನ್ ಜೋಳದ ಸಂಬಂಧ. ಆದರೆ ಹಣ ಕೊಟ್ಟಿರೋದಿಲ್ಲ. ಇದಿಷ್ಟು ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ಸಂಬಂಧಪಟ್ಟ ಹಾಗೆ ಸುದ್ದಿ ಆಗಿತ್ತು, ಆಡಿಯೋ ಸ್ಫೋಟವಾಗಿತ್ತು. ಈ ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.